ಅಪೋಲೋ ಆಸ್ಪತ್ರೆಯಲ್ಲಿ ನಟಿ ಸುಧಾರಾಣಿಗೆ ಕಿರಿಕ್ಕಾಗಿದೆ. ಸಹೋದರನ ಪುತ್ರಿಗೆ ಚಿಕಿತ್ಸೆಯನ್ನ ನೀಡದೆ ಬೇಜವಾಬ್ದಾರಿಯನ್ನ ತೋರಿಸಿದ್ದಾರೆ ಆಸ್ಪತ್ರೆಯವರು. ಅಪೋಲೋ ಆಸ್ಪತ್ರೆ ವಿರುದ್ಧ ನಟಿ ಸುಧಾರಾಣಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತೋರಿಸ್ತಾನೆ ಇದೀವಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳು ಬೇಜವಾಬ್ದಾರಿಯನ್ನ ಅಸಡ್ಡೆಯನ್ನ ತೋರಿಸ್ತಾ ಇದಾವೆ ಅಂತ. ಮತ್ತೊಂದು ಪ್ರಕರಣ, ಅದು ಸೆಲೆಬ್ರಿಟಿ ಒಬ್ರು ಕುಟುಂಬದವರಿಗೇನೆ ಆಗಿರುವಂತದ್ದು, ಸುಧಾರಾಣಿಯವರ ಕುಟುಂಬದವರಿಗೆ ಆಗಿರುವಂತದ್ದು. ಇದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವರ ಸಹೋದರನ ಪುತ್ರಿ ವೆಂಟಿಲೇಟರ್ ಇಲ್ಲ ಅಂತ ಅಡ್ಮಿಟ್ಗೆ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಯವರು. 1 ಗಂಟೆಗೂ ಹೆಚ್ಚು ಕಾಲ ಆಸ್ಪತ್ರೆ ಮುಂದೆ ನಿಂತಿದ್ದಾರೆ ನಟಿ. ಕಮಿಷನರ್ ಭಾಸ್ಕರ್ ರಾವ್ ಅವರಿಗೆ ಕರೆಯನ್ನ ಮಾಡಿದ್ದಾರೆ. ನಂತರ ಸುಧಾರಾಣಿ ಅವರು ಕಾದು ಕಾದು ಸುಸ್ತಾಗ್ತಾರೆ. ಎಷ್ಟೊತ್ತಾದ್ರೂ ಕೂಡ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತ ಭಾಸ್ಕರ್ ರಾವ್ ಅವರಿಗೆ ಕರೆಯನ್ನ ಮಾಡ್ತಾರೆ ಪೊಲೀಸ್ ಆಯುಕ್ತರು. ಕರೆಯನ್ನ ಮಾಡಿದ ಬಳಿಕ ಅಡ್ಮಿಟ್ ಮಾಡ್ಕೊಳ್ತಾರೆ ಆಸ್ಪತ್ರೆಯವರು. ಕಮಿಷನರ್ ಕಾಲ್ ಬಳಿಕ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ವೈದ್ಯರು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ಅಪೋಲೋ ಆಸ್ಪತ್ರೆ, ಅಲ್ಲಿ ಪ್ರಥಮ ಚಿಕಿತ್ಸೆ ಬಳಿಕ MS ರಾಮಯ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸರಿಗೆ ಇದ್ಲು, ಊಟ ಎಲ್ಲ ಮಾಡಿದ್ಲು, ಮಲ್ಕೊಂಡ್ಲು. ಸಡನ್ ಆಗಿ ಅದೇ ಶಿವರ್ಸ್ ಬಂದು ಫೀವರ್ ಇತ್ತು. ಸರಿ, ತಕ್ಷಣ ಅವಳಿಗೆ ಯಾವಾಗ ಒಂಥರ ಶಿ ವಾಸ್ ಅನ್ಕಾನ್ಶಿಯಸ್. ತಕ್ಷಣ ಆಂಬ್ಯುಲೆನ್ಸ್ ಫೋನ್ ಮಾಡಿ ಕರ್ಕೊಂಡ್ ಬಂದ್ವಿ. ಇವರು ಎಲ್ರಿಗೂ ಈ ತರ ಮಾಡ್ತಾ ಇದ್ರೆ ಹಾಗಾದ್ರೆ ಯಾರಿಗೆ ಏನಾದ್ರು ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅಂತ ಟೈಮಲ್ಲಿ ಅವಳಿಗೆ ಕಿಡ್ನಿ ಸ್ಟೋನ್ಸ್ ಆಗಿದೆ. ಅದ್ರದ್ದು ಪೇನ್ ಇಂದ ಫೀವರ್ ಬಂತು. ಅದರಿಂದ ಅವಳಿಗೆ ಅನ್ಕಾನ್ಶಿಯಸ್ ಆದ್ಲಾ ಏನು ಅಂತ ಗೊತ್ತಿಲ್ಲ. ಕರ್ಕೊಂಡ್ಬಂದು ಫಸ್ಟ್ ಏಡ್ ಮಾಡಿ ಅಂತಂದ್ರೆ ಇಲ್ಲ ನಾವು ಬಿಡಲ್ಲ, ಒಳಗಡೆನೆ ಬಿಡಲ್ಲ, ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅವ್ರು ನೋಡಿದ್ರು ತಾನೆ ಫಸ್ಟ್ ಆಫ್ ಆಲ್. ನಮ್ಮ ಆಂಬ್ಯುಲೆನ್ಸ್ ಕರ್ಕೊಂಬಂತ ಆಂಬ್ಯುಲೆನ್ಸ್ ಡ್ರೈವರ್ ಪಾಪ ಆಕ್ಸಿಜನ್ ಆಗ್ತಾ ಇದಾರೆ, ಇವರೆಲ್ಲ ಹಿಂದೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇದಾರೆ. ಅವರು ಹತ್ರನೇ ಬರ್ಲಿಲ್ಲ, ಅಲ್ಲೇ ಗೇಟೇ ತೆಗಿಯಲ್ಲ ಅಂತ ಇದಾರೆ. ಆ ಕಡೆ ಎಮರ್ಜೆನ್ಸಿ ಕಡೆಗೆ ಗೇಟೇ ತೆಗಿಯಲ್ಲ. ಅವ್ರದ್ದು ಬರೀ ಅವರು ಏನಂತಾರೆ ಟೇಪ್ ರೆಕಾರ್ಡರ್ ತರ ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಅಷ್ಟೇ ಅವ್ರು ಹೇಳ್ತಾ ಇರೋದು. ತಕ್ಷಣ ಅದೇ ನಮ್ಮ ಕಮಿಷನರ್ ಅವ್ರಿಗೆ ಫೋನ್ ಮಾಡಿದೆ. ಮಾಡಾದ್ಮೇಲೆ ಒಳಗ್ ಕರ್ಕೊಂಡು ಹೋದ್ರು ಪೊಲೀಸ್ ಕಮಿಷನರ್. ಹೌದು, ಭಾಸ್ಕರ್ ರಾವ್ ಅವ್ರಿಗೆ. ಇವಾಗ ನನಗ್ ಸಾಧ್ಯ ಆಯ್ತು, ನಾನು ಫೋನ್ ಮಾಡಿದೆ, ಕೇಳ್ಕೊಂಡೆ, ರಿಕ್ವೆಸ್ಟ್ ಮಾಡಿದೆ. ಅವ್ರು ಫೋನ್ ಮಾಡಿ ಮಾತಾಡಿದ್ರು. ಸಾಮಾನ್ಯ ಜನ ಏನ್ ಮಾಡ್ತಾನೆ, ಇದು ನಿಜವಾಗ್ಲೂ ಬರೀ ನನಗಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಕಾಮನ್ ಮ್ಯಾನ್ ಏನ್ ಮಾಡ್ಬೇಕು ಹೇಳಿ? ಸರಿಗೆ ಇದ್ಲು, ಊಟ ಎಲ್ಲ ಮಾಡಿದ್ಲು, ಮಲ್ಕೊಂಡ್ಲು. ಸಡನ್ ಆಗಿ ಅದೇ ಶಿವರ್ಸ್ ಬಂದು ಫೀವರ್ ಇತ್ತು. ಸರಿ, ತಕ್ಷಣ ಅವಳಿಗೆ ಯಾವಾಗ ಒಂಥರ ಶಿ ವಾಸ್ ಅನ್ಕಾನ್ಶಿಯಸ್. ಅಪೋಲೋ ಆಸ್ಪತ್ರೆಯಲ್ಲಿ ನಡೆದಿದ್ದಾದ್ರೂ ಏನು? ಖಾಸಗಿ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ಸುಧಾರಾಣಿ ಅವರು. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಸುಧಾರಾಣಿ ಅವರು. ಅಲ್ಲಿ ಏನಾಯ್ತು, ಏನು ಎತ್ತ ಅಂತ ಅವರ ಮಾತುಗಳನ್ನ ನೀವು ಕೂಡ ಈಗಷ್ಟೇ ಕೇಳಿಸ್ಕೊಳ್ತಾ ಇದ್ರಿ. ಹೋಗಿ ಯಾವ ರೋಗ ಬಂದ್ರು ಇವರು ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ಏನ್ ಮಾಡ್ಬೇಕು? ಇನ್ನ ನಮ್ಮಂತವ್ರಿಗೆ ಈ ರೀತಿಯಾಗುತ್ತೆ, ಜನಸಾಮಾನ್ಯರ ಕತೆ ಏನು ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತಾರೆ. ಕಮಿಷನರ್ ಕರೆ ಮಾಡಿದ ಮೇಲೆ ಬೆಡ್ ಅನ್ನ ಕೊಡ್ತಾರೆ. ನಮಗೆ ಹೀಗಾದ್ರೆ ಸಾಮಾನ್ಯರ ಪರಿಸ್ಥಿತಿ ಏನಾಗ್ತದೆ ಅಂತ ಸುಧಾರಾಣಿಯವರು ಮಾತನಾಡ್ತಾ ಇದ್ರು. ಸುಧಾರಾಣಿಯವರ ಜೊತೆ ನಮ್ಮ ಪ್ರತಿನಿಧಿ ಗಂಗಾಧರ್ ಅವರು ಚಿಚ್ಚಾಟನ ನಡೆಸಿದ್ದಾರೆ, ನೋಡೋಣ. ಖಾಸಗಿ ಆಸ್ಪತ್ರೆಗಳ ಅವ್ಯವಸ್ಥೆ ಬಗ್ಗೆ ನ್ಯೂಸ್ 18 ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಅದರ ಬೆನ್ನಲ್ಲೇ ಈಗಲೂ ಕೂಡ ಕೋವಿಡ್, ನಾನ್ ಕೋವಿಡ್ ಪೇಷಂಟ್ಸು ಚಿಕಿತ್ಸೆ ಮತ್ತೆ ಬೆಡ್ಗಳು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದೇ ರೀತಿ ಸ್ಯಾಂಡಲ್ವುಡ್ ನಟಿ ಸುಧಾರಾಣಿಯವರ ಕುಟುಂಬ ಕೂಡ ಇದೇ ರೀತಿಯ ಪರಿಸ್ಥಿತಿ ಎದುರಾಗಿ ಅವರು ಕೂಡ ಪರದಾಡುವಂತಹ ಮಧ್ಯರಾತ್ರಿ ನಿರ್ಮಾಣವಾಗಿತ್ತು. ಈಗ ಏನು ಆ ಘಟನೆ ಏನಾಯಿತು, ಅವರು ಯಾವ ರೀತಿ ಪರಿಸ್ಥಿತಿಯನ್ನು ಎದುರಿಸ್ತಿದ್ರು ಅನ್ನೋ ಬಗ್ಗೆ ಖುದ್ದಾಗಿ ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಮೇಡಮ್, ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಸಮಸ್ಯೆ ಆಗಿತ್ತು? ರಾತ್ರಿ ಏನು ಒಂದು ಪ್ರಾಬ್ಲಮ್ಸ್ ಆಯಿತು? ನನ್ನ ಅಣ್ಣನ ಮಗಳು, ಅವಳಿಗೆ ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಇದೆ. ಇದು ಸುಮಾರು ಒಂದು 3-4 ವರ್ಷದಿಂದ ಇದೆ. ಸೊ ಅದು ಜಾಸ್ತಿ ಆದಾಗಲೆಲ್ಲ ಅವಳಿಗೆ ಫೀವರ್ ಬರುತ್ತೆ. ಆ್ಯಂಡ್ ಅದೇ ಹಾಸ್ಪಿಟ್ಲಲ್ಲಿ ಮುಂಚೆ ಇದೇ ಪ್ರಾಬ್ಲಮ್ಗೋಸ್ಕರ ಅಡ್ಮಿಟ್ಟು ಆಗಿದ್ಲು. ಸೊ ನಿನ್ನೆನೂ ಅದೇ ಆ್ಯಕ್ಚುಲಿ ಸಂಡೇಯಿಂದ ಮತ್ತೆ ಅದೇ ಪ್ರಾಬ್ಲಮ್ ಇತ್ತು. ಬಟ್ ನಿನ್ನೆ ಸಡನ್ನಾಗಿ ಪೇಯ್ನ್ ಜಾಸ್ತಿಯಾಗಿ ಫೀವರ್ ಜಾಸ್ತಿ ಆಯಿತು. ಸೊ ವಿ ಡಿಡ್ ನಾಟ್ ಹ್ಯಾವ್ ಅ ಚಾಯ್ಸ್, ಕರ್ಕೊಂಡು ಹೋಗಲೇಬೇಕಾಗಿತ್ತು. ಯಾಕೆಂದರೆ ಇದು ಮುಂಚೆನೂ ಆಗಿರೋದ್ರಿಂದ. ಸೊ ಅದೇ ಥರ ಸಮಸ್ಯೆ ಅಂತ. ಆದರೆ ನಿನ್ನೆ ಅವಳಿಗೆ ಸ್ವಲ್ಪನೇ ಜಾಸ್ತಿನೇ ಪೇಯ್ನು, ಆಮೇಲೆ ಟೆಂಪ್ರೇಚರ್ ಅದು ಇತ್ತು. ಬಟ್ ಅಲ್ಲಿ ಹೋದರೆ ಅವ್ರು ಯಾರು ಬಂದು ನೋಡೋಕ್ಕೂ ಬರಲಿಲ್ಲ.
ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರಿಗೆ ಪೇಷಂಟ್ ಏನಾಗಿದೆ ಅಟ್ಲೀಸ್ಟ್ ಏನು ಅಂತ ಕೇಳ್ಬೇಕಲ್ವಾ. ಅವ್ರು ಯಾರು ಆಂಬ್ಯುಲೆನ್ಸ್ ಹತ್ರನೂ ಬರೋಕ್ ರೆಡಿ ಇಲ್ಲ ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ. ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಡಾಕ್ಟರ್ಸ್. ಇದನ್ನ ಪ್ರತಿಯೊಂದು ಕಡೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಬಿಕಾಸ್ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಡಾಕ್ಟರ್ಸ್. ಐ ನೋ ವಾಟ್ ಇಟ್ ಇಸ್, ಹೌ ಡಿಫಿಕಲ್ಟ್ ಇಟ್ ಇಸ್ ಫಾರ್ ದೆಮ್ ಅಂತ. ಬಟ್ ಇಂಥ ಟೈಮಲ್ಲಿ ನೋಡ್ದೇನೆ ಏನಾಗ್ತದೆ ಅಂತ ಒಂದು ಅಷ್ಟು ದೂರ ನಿಂತ್ಕೊಂಡ್ಬಿಟ್ಟು ನೀವು ಇಲ್ಲ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂದ್ರೆ ನೀವು ನೋಡಿ ಫಸ್ಟು. ಅಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಿ, ಫಸ್ಟ್ ಜಸ್ಟ್ ಸಿ ವಾಟ್ ಇಸ್ ರಾಂಗ್ ಅಂತ ಅನ್ಬಿಟ್ಟು ಆ ಪೇನ್ಗೆ ಜ್ವರಕ್ಕೆ ಕೊಡಿ, ಆಮೇಲೆ ನಾವು ಕರ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ನಮಗೂ ಅರ್ಥ ಆಗುತ್ತೆ ಅಂತ. ಬೇಜಾರಾಗಿದ್ದು ಏನ್ ವಿಷಯ ಅಂತಂದ್ರೆ ಅಲ್ಲಿ 2 ಐಸೋಲೇಷನ್ ವಾರ್ಡ್ ಖಾಲಿ ಇದೆ. ಈ ತರ ಎಮರ್ಜೆನ್ಸಿ ಈ ತರ ಬಂದವ್ರಿಗೆ, ಅಂದ್ರೆ ಈ ಕೊರೋನಾ ಟೆಸ್ಟ್ ಆಗಿಲ್ದೇ ಇದ್ದವರು 2 ಖಾಲಿ ಇಟ್ಕೊಂಡು ಅವರು ದೇ ರೆಫ್ಯೂಸ್ಡ್. ಕೊನೆಗೆ ನನಗೆ ಆವಾಗ ಏನ್ ಮಾಡಬೇಕು ಅಂತ ಗೊತ್ತಾಗ್ದೇನೆ ನಮ್ಮ ಕಮಿಷನರ್ ಅವರು ಭಾಸ್ಕರ್ ರಾವ್ ಅವ್ರಿಗೆ ಫೋನ್ ಮಾಡಿ, ಅಷ್ಟೊತ್ತಲ್ಲ ಅವ್ರಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ. ಬಟ್ ಅವ್ರು ಪ್ರಾಂಪ್ಟ್ ಆಗಿ ಇದು ಅವ್ರ ಒಂದು ಜುರಿಸ್ಟಿಕ್ಷನ್ ಅಲ್ಲ, ಬಟ್ ಅವರು ಹಾಸ್ಪಿಟಲ್ ಇವ್ರ ಹತ್ರ ಮಾತಾಡಿ ಆಮೇಲೆ ಒಳಗಡೆ ಕರ್ಕೊಂಡು ಹೋದ್ರು. ಇದೆಲ್ಲ ಆಲ್ಮೋಸ್ಟ್ ಒಂದು 1/2 hour 45 minutes ನಡೀತು ಇದಿಷ್ಟು. ಸೊ ನಾನು ಕೇಳೋದು, ಇವಾಗ ನನಗೆ ಯಾವತ್ತೂ ಈ ಥರ ಎಲ್ಲ ಮೀಡಿಯಾ ಮುಂದೆ ಬಂದು ಈ ಥರ ವಿಚಾರಕ್ಕೆ ನನಗೆ ಯಾವತ್ತೂ ನಾನು ಮಾಡಿಲ್ಲ, ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ನಿನ್ನೆ ಪರ್ಟಿಕ್ಯುಲರ್ ಆಗಿ ಯಾಕೆ ಮಾಡಿದೆ ಅಂತಂದರೆ, ಇದು ಬರೀ ನನ್ನ ಅಣ್ಣನ ಮಗಳಿಗೋಸ್ಕರ ನಾನು ಮಾಡಿದ್ದಲ್ಲ. ಜನಸಾಮಾನ್ಯರು ಏನು ಮಾಡ್ತಾರೆ, ಈ ಥರ ನಡೀತು ಅಂತಂದರೆ, ಇವಾಗ ನನಗೇನೋ ಕಾಂಟ್ಯಾಕ್ಟ್ ಇತ್ತು, ನಾನು ಕಾಲ್ ಮಾಡಿದೆ, ರಿಕ್ವೆಸ್ಟ್ ಮಾಡಿಕೊಂಡೆ, ಅವರು ಇಂಟರ್ಫಿಯರ್ ಆದರು, ಮಾತಾಡಿದ್ರು. ಕಾಮನ್ ಮ್ಯಾನ್ ಏನು ಮಾಡಬೇಕು? ಇದೇ ಒಂದು ಪುಟ್ಟ ಮಗುಗೇನೋ ಒಂದು ಜ್ವರ ಬಂತು ಅಂತಂದರೆ ಇವ್ರು ಹಿಂಗೇನ ಮಾಡೋದು? ಮತ್ತೆ ನೀವು ರಾತ್ರಿ ಆಗುವಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ತುಂಬಾ ಸಿಗ್ಲಿಲ್ಲ, ಕಮಿಷನರ್ ಆಗ ಫೋನ್ ಮಾಡಿ ಮಧ್ಯರಾತ್ರಿ ಫೋನ್ ಇಮಿಡಿಯೇಟ್ಲಿ ಅವ್ರು ರಿಸೀವ್ ಮಾಡ್ತಾರೆ. ಖಂಡಿತವಾಗ್ಲು ಫಸ್ಟ್ ಐ ಥಿಂಕ್ ಸೆಕೆಂಡ್ ರಿಂಗ್ಗೆ ಪಿಕಪ್ ಮಾಡಿ ಅವ್ರಿಗೆ ಏನೇನಾಗುತ್ತೋ ಅವ್ರು ಇನ್ಫ್ಯಾಕ್ಟ್ ಒಂದು ಹೊಯ್ಸಲ ಕಳ್ಸಿದ್ರು. ಅವ್ರ ಕಂಟ್ರೋಲ್ ರೂಮಿಂದ ಮತ್ತೆ ಇವಾಗ್ಲೂ ಫಾಲೋ ಅಪ್ ಮಾಡಿದ್ರು, ಏನಾಯ್ತು ಹೆಂಗಿದ್ದಾರೆ ಅಂತ ಅಂದ್ಬಿಟ್ಟು. ಇವರು ಅವರ ವಿಧಾನಸೌಧ DCP ಅವ್ರು ಫೋನ್ ಮಾಡಿ ಕೇಳಿದ್ರು. ಅವರೆಲ್ಲ ಫಾಲೋ ಅಪ್ ಮಾಡ್ತಾ ಇದಾರೆ. ಆದ್ರೆ ಯಾರು ಅಟೆಂಡ್ ಮಾಡಬೇಕೋ ಅವ್ರಿಗೂ ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ವಾ. ಖಂಡಿತ ಒಪ್ಕೋತೀನಿ, ಡಾಕ್ಟರ್ಸ್ ತುಂಬಾ ಕಷ್ಟ ಇದೆ, ಇಲ್ಲ ಅನ್ನಲ್ಲ. ಬಟ್ ಹಂಗಾದ್ರೆ ಈ ಕೊರೋನಾ ಟೈಮಲ್ಲಿ ಬೇರೆ ಯಾರಿಗೂ ಯಾವುದೇ ತರ ಹೆಲ್ತ್ ಪ್ರಾಬ್ಲಮ್ ಬರಲೇಬಾರ್ದು ಅಂತನಾ, ಅಥವಾ ಎಕ್ಸಿಸ್ಟಿಂಗ್ ಹೆಲ್ತ್ ಪ್ರಾಬ್ಲಮ್ ಇರೋರು ಏನ್ ಮಾಡ್ಬೇಕು? ಏನ್ ಕೇಳಿದ್ರು ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ. ಹಂಗಾದ್ರೆ ಬೇರೆ ಪೇಷಂಟ್ಸ್ ಎಲ್ಲ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು? ಅದೇ ನಿಮಗೆ ಒಂದು ಕಾಂಟ್ಯಾಕ್ಟ್ ಇದ್ದ ಪರವಾಗಿ ನೀವು ಒಂದು ಕಮಿಷನರ್ಗೆ ಇಮಿಡಿಯೇಟ್ಲಿ ಕರೆ ಮಾಡಿದ್ರೆ ಅವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದ್ರು. ಬಟ್ ಸಾಮಾನ್ಯ ಜನ ಮಕ್ಕಳಾಗಿರಿ ಯಾರಿಗೂ ಒಂದು ಕೋವಿಡ್ ಅಂದ್ರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ, ಆ ಟೈಮಲ್ಲಿ ಹೋದಂಥ ಸಂದರ್ಭದಲ್ಲಿ ತುಂಬಾ ಸಾಕಷ್ಟು ಘಟನೆಗಳು ನಡೆದಿದೆ. ಅದಕ್ಕೆ ತಾನೇ ಅದಕ್ಕೆ ಐ ವಾಂಟೆಡ್ ಟು ಕಮ್ ಔಟ್. ಏಕೆಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ, ಇವಾಗ ಏನೋ ಒಂದು ಸೆಲೆಬ್ರಿಟಿನೋ ಇನ್ನೊಬ್ರು ಅಂತಂದ್ರೆ ಅವ್ರಿಗೆ ಪವರ್ ಇದೆ ಅಥವಾ ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆ, ನಡೆಯುತ್ತೆ ಅಂತ. ನಮಗೂ ಇದೇ ಆಗ್ತಾ ಇದೆ. ನನಗೆ ಅದೇ ಹೇಳಿದ್ನಲ್ಲ, ಸಾಮಾನ್ಯ ಜನರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಐ ಫೇಸ್ಡ್ ಇಟ್. ಸೊ ದಟ್ ಇಸ್ ದ ಮೇನ್ ರೀಸನ್ ಐ ಕೇಮ್ ಔಟ್. ನಾನು ಮೀಡಿಯಾ ಮುಂದೆ ಬರೋದಕ್ಕೆ ಅದೇ ಕಾರಣ. ಮೇಡಮ್, ಏನಾಗಿತ್ತು ನಿಮ್ಮ ಅಣ್ಣನ ಮಗಳಿಗೆ ಪ್ರಾಬ್ಲಮ್? ಎಷ್ಟೊತ್ತು ಕರ್ಕೊಂಬಂದ್ರಿ ಹಾಸ್ಪಿಟ್ಲಿಗೆ? ಅಲ್ಲಿ ಯಾವ ತರ ಇದು ಮಾಡಿ? ಫಸ್ಟ್ ಕಿಡ್ನಿ ಸ್ಟೋನ್ಸ್ ಅಗ್ರಿವೇಟ್ ಆದಾಗ ಹೊಟ್ಟೆ ನೋವು ಬರುತ್ತೆ, ಫೀವರ್ ಬರುತ್ತೆ. ಸೊ ಮೊನ್ನೆನೂ ಅದೇ ತರ ಆಯ್ತು. ಆ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಬಂದ್ಲು, ಔಷಧಿ ತಗೋತಾ ಇದ್ಲು. ಬಟ್ ಅದ್ ಯಾಕೋ ಗೊತ್ತಿಲ್ಲ, ನೆನ್ನೆ ಸಿಕ್ಕಾಪಟ್ಟೆ ರಾತ್ರಿ ಪೇನ್ ಜಾಸ್ತಿ ಆಗಿ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಟಿ ಸುಧಾರಾಣಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹೇಗಿದ್ದಾರೆ ಇವಾಗ ನಿಮ್ಮ ಅಣ್ಣನ ಮಗಳು? ಈಗ ಮಚ್ ಬೆಟರ್. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಹುಷಾರಾಗಿದ್ದಾಳೆ. ಆದ್ರೂನು ಅವ್ರು ಅಲ್ಲಿ ಫರ್ದರ್ ಇಟ್ಕೊಳಕ್ಕೆ ಅವರು ಇದ್ ಮಾಡ್ಲಿಲ್ಲ. ಸೊ ಹಾಗಾಗಿ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡಿದೀವಿ. ಯಾಕೆಂದ್ರೆ ಟೆಸ್ಟ್ ಗಳೆಲ್ಲ ಯಾವ್ದಕ್ಕೂ ಸೇಫ್ಟಿ ಸೈಡ್, ಯಾಕಂದ್ರೆ ಅವ್ರಲ್ಲಿ ಏನೇನೋ ಹೇಳೋದು ಅದಾಗ್ಬೇಕು ಇದಾಗ್ಬೇಕು ಅಂತ. ಸೊ ಅಲ್ಲಿ ಅವ್ರು ಮಾಡಕ್ಕೆ ಅವ್ರು ರೆಡಿ ಇಲ್ಲ. ಸೊ ನಾವು ಬೇರೆ ಕಡೆ ಕರ್ಕೊಂಡ್ ಬಂದಿದೀವಿ. ಇವಾಗ ಟೆಸ್ಟ್ ಗಳಿಗೆ ಮಾಡಕ್ ಕರ್ಕೊಂಡ್ ಹೋಗಿದ್ದಾರೆ. ಸೊ ವಿ ಆರ್ ಜಸ್ಟ್ ಆಚೆ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲ, ನಾವು ಪ್ರತಿದಿನ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ನಿರ್ಲಕ್ಷ್ಯ, ಬೇಜವಾಬ್ದಾರಿ ತೋರಿಸ್ತಾ ಇದಾರೆ ಅಂತ. ಇದಕ್ಕೆ ಅಂತಾನೆ ಸರ್ಕಾರ IAS ಆಫೀಸರ್ಗಳು, IPS ಆಫೀಸರ್ಗಳು ಇವರದ್ದೊಂದು ಟೀಮ್ ಅನ್ನ ರೆಡಿ ಮಾಡಿದ್ದಾರೆ. ಅಷ್ಟಾದ್ಮೇಲೂ ಕೂಡ ಇಂಥ ಪ್ರಕರಣಗಳನ್ನ ನೋಡ್ತೀವಿ ಅನ್ನೋದೇ ವಿಪರ್ಯಾಸ ನಮ್ಗೆ. ಹೌದು, ಖಂಡಿತವಾಗ್ಲು. ಯಾಕೆಂದ್ರೆ ನಿನ್ನೆ ಇವಾಗ ನನಗೆ ಅಟ್ಲೀಸ್ಟ್
ಒಂದಿಷ್ಟು ಜನ ಕಾಂಟ್ಯಾಕ್ಟ್ ಇತ್ತು, ನಾನ್ ಫೋನ್ ಮಾಡ್ದೆ, ಕೊನೆಗೆ ಅದೇ ಹೇಳಿದ್ನಲ್ಲ ಹೊತ್ತಲ್ಲಿ ಪಾಪ ಭಾಸ್ಕರ್ ರಾವ್ ಅವರು ರೆಸ್ಪಾಂಡ್ ಮಾಡಿದ್ರು, Yes, ಹೌದು. ಅವ್ರು ಹೇಳದ್ಮೇಲೆ ಇದ್ ಮಾಡಿದ್ರು. ಆದ್ರೆ ನಾನ್ ಕೇಳೋದು ಸಾಮಾನ್ಯ ಮನುಷ್ಯ ಏನ್ ಮಾಡ್ಬೇಕು ಇವ್ರೆ, ಏನ್ ಮಾಡ್ಬೇಕು? ಇದೇ ಯಾವ್ದಾದ್ರು ಒಂದ್ ಪುಟ್ಟ ಮಗು ಆಗಿ ಇದೇ ತರ ಜ್ವರ ಬಂದು ಇದಾಗಿದ್ದಿದ್ರೆ ಇವ್ರು ಟ್ರೀಟ್ ಮಾಡಲ್ಲ ಅಂತಂದ್ರೆ ಏನ್ ಅರ್ಥ? ಹೌದು, ನಾನು ಅದೇ ಹೌದು. ಹೇಳ್ತೀನಲ್ಲ, ನಾನು ಎಲ್ಲಾ ಮೀಡಿಯಾದವ್ರಿಗೂ ಅದನ್ನೇ ಹೇಳಿದ್ದು, ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಡಾಕ್ಟರ್ಸ್. ಇವಾಗ ಇವಳು ತಮ್ಮನೇ ನ್ಯೂರೋ ಸರ್ಜನ್, ಆದ್ರೆ ಅವನು ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಅವ್ನ್ ಬರೋವರ್ಗುನು ಇದಕ್ ಮುಂಚೆ ಇದೇ ಸೇಮ್ ಪ್ರಾಬ್ಲಮ್ ಅವಳಿಗಾಗಿತ್ತು, ಅದೇ ಸೇಮ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಆದ್ರೆ ನಿನ್ನೆ ಅದು ಜಾಸ್ತಿ ಆಯ್ತು. ಬೇಸಿಕ್ ಒಂದು ಫಸ್ಟ್ ಏಡ್ ಕೊಡಿ ಅಂತಂದ್ರೆ ರೆಫ್ಯೂಸ್ ಮಾಡಿದ್ರೆ, ಅಲ್ಲ ಯಾವುದೋ ಒಂದು ಚಿಕ್ಕ ನರ್ಸಿಂಗ್ ಹೋಮ್ ಆಗಿದ್ರೆ ಒಂಥರ, ದೊಡ್ಡ ಆಸ್ಪತ್ರೆಗಳು ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ, ಹೌದು ಹೌದು, ಎಕ್ಸ್ಪರ್ಟ್ ಡಾಕ್ಟರ್ಸ್ ಎಲ್ಲ ಪ್ರಿಕಾಷನ್ಸ್ ತಗೊಂಡು ಟ್ರೀಟ್ ಮಾಡ್ಬೋದಪ್ಪ. ಇಂಥ ಟೈಮಲ್ಲಿ ಇಂಥ ದೊಡ್ಡ ಆಸ್ಪತ್ರೆಗಳ ನಿರ್ಲಕ್ಷ್ಯ ತೋರಿಸ್ಬಿಟ್ರೆ ಅಲ್ಲ, ಅವರು ಆಂಬ್ಯುಲೆನ್ಸ್ ಹತ್ರನೇ ಬರ್ತಾ ಇಲ್ಲ. ನಮ್ ಒದ್ದಾಟ ನೋಡಿ ಪಾಪ ಆಂಬ್ಯುಲೆನ್ಸ್ ಡ್ರೈವರು, ಆ ಡ್ರೈವರ್ಗಿರೋ ಅಷ್ಟು ಕನಕರನು ಇವ್ರಿಗಿಲ್ಲ. ಅವರು ಆಕ್ಸಿಜನ್ ಎಲ್ಲ ಕೊಡ್ತಾ ಇದಾರೆ, ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ ಏನ್ ಆಗ್ತಾ ಇದೆ ಅವಳಿಗೆ ಅಂತ ಅನ್ಬಿಟ್ಟು. ಇವರು ರೆಫ್ಯೂಸ್ ಮಾಡ್ತಾ ಇದಾರೆ. ನಾನು ಹೇಳ್ದೆ, ನಾನು ಯಾವಾಗ ಭಾಸ್ಕರ್ ಅವ್ರಿಗೆ ಕಾಲ್ ಮಾಡಿದ್ನೋ ಕಮಿಷನರ್ ಅವ್ರಿಗೆ ಫೋನ್ ತೋರಿಸ್ದೆ, ನಾನು ಇವ್ರಿಗೆ ಮಾಡ್ತಾ ಇದ್ದೀನಿ, ನಾನ್ ನೆಕ್ಸ್ಟ್ ಮೀಡಿಯಾಗೂ ಮಾಡ್ತೀನಿ, ಯಾಕಂದ್ರೆ ನೀವ್ ಈ ತರ ಮಾಡ್ತಾ ಇದ್ರೆ ಹಿಂಗ್ ಆಟಾಡ್ಸಿದ್ರೆ ಇನ್ ಸಾಮಾನ್ಯ ಜನರಿಗೆ, ನಾನು ಇದುವರೆಗೂ ಯಾವತ್ತು ಈ ತರ ವಿಷಯಗಳಿಗೆ ಯಾವ್ದಕ್ಕೂ ನಾನು ಮೀಡಿಯಾ ಮುಂದೆ ಬಂದಿಲ್ಲ, ನನ್ಗೆ ಅದೆಲ್ಲ ಮಾಡಕ್ ಇಷ್ಟನೂ ಇಲ್ಲ. ಆದ್ರೆ ನಿನ್ನೆ ದೀಸ್ ಪೀಪಲ್ ಫೋರ್ಸ್ ಮೀ, ಯಾಕಂದ್ರೆ ಜನಗಳಿಗೆ ಗೊತ್ತಾಗ್ಬೇಕು. ಅಲ್ಲ ಇಲ್ಲ, ನೀವು ಮಾಡಿದ ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಎಲ್ರಿಗೂ ಒಂದೇ ರೀತಿಯಾಗಿರೋದಿಲ್ಲ. ಕೆಲವೊಂದು ಕಡೆ ಸೆಲೆಬ್ರಿಟಿಗಳಿಗೆ ಕೊಡ್ತಾರಂತೆ ಬೆಡ್ಗಳನ್ನ, ಇನ್ಯಾರಿಗೂ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ, ದುಡ್ಡು ಕೊಡುವಂತವ್ರಿಗೆ ಕೊಡ್ತಾ ಇದ್ದಾರೆ, ಈ ರೀತಿಯಾದಂತ ಆರೋಪಗಳಿತ್ತು. ಇಲ್ಲಿ ಆಸ್ಪತ್ರೆಗಳು ಯಾರಿಗೂ ಕೊಡ್ತಾ ಇಲ್ಲ ಅನ್ನೋದು ಇದ್ರ ಮುಖಾಂತರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಷ್ಟೇ. ಅವ್ರಗಳ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಕೆಲವ್ರು ಮಾಡೋದ್ರಿಂದ ಇಡೀ ಡಾಕ್ಟರ್ ಕಮ್ಯುನಿಟಿಗೆ ಒಂಥರ ಕೆಟ್ಟ ಹೆಸರು ಬರುತ್ತೆ. ಬಂದು ನೋಡಿದ್ರೆ ತಾನೇ ಏನಾಗಿದೆ ಪೇಷಂಟ್. ಇವರು 100 ಅಡಿ ದೂರ ನಿಂತ್ಕೊಂಡ್ಬಿಟ್ಟು ಇಲ್ಲ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಹೆಂಗ್ ಕನ್ಕ್ಲೂಡ್ ಮಾಡ್ಕೊಂಡ್ರು ಕರೋನಾ ಪೇಷಂಟ್ ವೆಂಟಿಲೇಟರ್ ಬೇಕಾಗತ್ತೆ ಅಂತ? ಹೌದು ಹೌದು, ನೀವು ಚೆಕ್ ಮಾಡ್ಬೇಕು ತಾನೆ ಫಸ್ಟ್. ಮಾಡಿದ್ಮೇಲೆ ನೀವು ಹೇಳಿ ಒಪ್ಕೊಳ್ತೀನಿ, ಖಂಡಿತ ಒಪ್ಕೋತೀನಿ. ನಿಮ್ಮಲ್ಲಿ ಫೆಸಿಲಿಟಿ ಇಲ್ಲ, ನಿಮ್ಮಲ್ಲಿ ಖಾಲಿ ಇಲ್ಲ ಅಂತಂದ್ರೆ ನಮಗೂ ಅಷ್ಟು ಅರ್ಥ ಆಗತ್ತೆ. ಬೇರೆ ಎಲ್ಲಾದ್ರೂ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಥವಾ ಎಲ್ಲಿದ್ಯೋ ಅದೆಲ್ಲ ಮಾಡ್ತೀವಿ. ಆದ್ರೆ ಫಸ್ಟ್ ಏಡೇ ಕೊಡಲ್ಲ ಅಂತಂದ್ರೆ ಮನೆ ಹತ್ರ ಇರೋ ಹಾಸ್ಪಿಟಲ್ ಅದೇನೆ. ಅಂಡ್ ಅದು ಅಲ್ಲಿ ಮುಂಚೆ ಅವಳು ಸುಮಾರು ಸತಿ ಅಲ್ಲಿ ಅಡ್ಮಿಟ್ ಆಗಿದ್ರಿಂದ ಅದಕ್ಕೋಸ್ಕರ ಅಲ್ಲೇ ಹೋದ್ವಿ. ಅಲ್ಲ, ಮತ್ತೊಂದು, ಇವರು ಕೋವಿಡ್ ಆಸ್ಪತ್ರೆ ಅಂತ ಯಾಕಾಗಾದ್ರೆ ಸರ್ಕಾರ ಕೊಡ್ಬೇಕು? ಇವ್ರ ಕೈಲಿ ಆಗೋದಿಲ್ಲ ಅಂತ ಸುಮ್ಮನೆ ಬಿಡ್ಬೇಕು ಅಟ್ಲೀಸ್ಟ್. ಗೊತ್ತಿಲ್ಲ, ಆ ಕಡೆ ಅಲ್ಲಿ ನೋಡಿದ್ರೆ ಸರ್ಕಾರದವ್ರು ಇಲ್ಲ ಎಲ್ಲದಕ್ಕೂ. ಏನ್ ಹಂಗಾದ್ರೆ ಕರೋನಾ ಟೈಮ್ ಅಲ್ಲಿ ಬೇರೆ ಯಾವ ರೋಗನೂ ಬರಬಾರ್ದ ಅಥವಾ ಬರೋದಿಲ್ವಾ? ಏನ್ ಮಾಡ್ಬೇಕು ಬೇರೆ ಪೇಷಂಟ್ಸ್ ಎಲ್ರು? ಅಲ್ಲ, ಆಸ್ಪತ್ರೆ ತೆರೆಯುವಂತ ಉದ್ದೇಶ ಆದ್ರೂ ಏನ್ ಇವ್ರುಗಳು? ಗೊತ್ತಿಲ್ಲ. ಅದು ನೀವು ಅವ್ರನ್ನೇ ಕೇಳ್ಬೇಕು. ಹೌದು, ಅವ್ರಗಳನ್ನೇ ಕೇಳ್ಬೇಕು. ಯಾಕೆಂದ್ರೆ ಬೆಳಗ್ಗೆನೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಮತ್ತೆ ಶಿಫ್ಟ್ ಮಾಡೋದು ಇದ್ ಮಾಡೋದು ಕಷ್ಟ. ಈ ಟೈಮಲ್ಲಿ ಇವರು ಆಚೆ ಹೋಗ್ಬೇಡಿ, ಓಡಾಡ್ಬೇಡಿ ಅಂತಂತಾರೆ. ಈ ತರ ಎಲ್ಲ ಮಾಡಿದಾಗ ನಾವು 10 ಕಡೆ ಅಲ್ದಾಡ್ಬೇಕಾದ್ರೆ ಇದೆಲ್ಲ ರಿಸ್ಕ್ ಅಲ್ವಾ? ಹೌದು ಹೌದು, ಜನ ಓಡಾಡ್ತಾರೆ ಅಂತ ಮಾತ್ರ ಅಂತಾರೆ. ಓಡಾಡ್ದೆ ಇನ್ನೇನ್ ಮಾಡಕ್ಕಾಗತ್ತೆ ಇಂಥ ಪರಿಸ್ಥಿತಿಲಿ? ಓಡಾಡ್ಲೇಬೇಕು ತಾನೆ. ಎಷ್ಟು ಗಂಟೆಗೆ ನೀವು ಹೋಗಿದ್ದು? ಯಾವ್ಯಾವ ರೀತಿಯಾದಂತ ಕಷ್ಟ ಎದುರಾಯ್ತು ನಿಮ್ಗೆ ಆ ಟೈಮಲ್ಲಿ? ಅದೇ ಸುಮಾರು 11:45 ಅಷ್ಟೊತ್ತಿಗೆ ಹೋದ್ವಿ. ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲ್ ಗಂಟೆ ಬರೀ ಇದೇ ಚರ್ಚೆನೆ ಆಗೋಯ್ತು. ಆಮೇಲೆ ಅದೇ ಹೇಳಿದ್ನಲ್ಲ, ಇವ್ರು ಕಮಿಷನರ್ ಅವ್ರಿಗೆ ಮಾತಾಡೋದ್ ಅವ್ರ ಹತ್ರನೇ ಕಮಿಷನರ್ ಅವ್ರು ಮಾತಾಡೋದ್ಮೇಲೆ ದೊಡ್ಡ ಮನ್ಸ್ ಮಾಡಿ ಫಸ್ಟ್ ಏಡ್ಗೆ ಕರ್ಕೊಂಡು ಹೋದ್ರು ಒಳಗೆ. ಫಸ್ಟ್ ರೆಸ್ಪಾನ್ಸ್ ಹೇಗಿತ್ತು ಮೇಡಮ್? ನೀವು ಅವ್ರನ್ನ ಅಂದ್ರೆ ಇವ್ರನ್ನ ಆಸ್ಪತ್ರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ? ಅಲ್ಲಿಗೆ ಡೈರೆಕ್ಟ್ ಆಗಿ ಹೋದ್ವಲ್ಲ, ಅವ್ರು ಯಾರ ಹತ್ರನೇ ಅಲ್ಲಿ ಇದೇ ಬಿಡ್ಲಿಲ್ಲ. ಇದು ಅದೇ ಒಂದೇ ಅವರು ಏನಂತಾರೆ ರೆಕಾರ್ಡ್ ಮಾಡ್ಕೊಂಡು ಪ್ಲೇ ಮಾಡ್ದಂಗೆ, ಇದು ಏನಂತಾರೆ, ಬೆಡ್ ಇಲ್ಲ ವೆಂಟಿಲೇಟರ್ ಇಲ್ಲ, ಬೆಡ್ ಇಲ್ಲ ವೆಂಟಿಲೇಟರ್ ಇಲ್ಲ. ಆಮೇಲೆ ಅಂದ್ರೆ ನೀವು 11 ಗಂಟೆಗೆ ಹೋಗಿದ್ರಿ, ಅಲ್ಲಿ ಆ ವೈದ್ಯರೆಲ್ಲ ಬಂದಿದ್ರ? ಏನಾದ್ರು ಫ್ರಸ್ಟ್ರೇಟ್ ಆಗಿರೋ ರೀತಿ ಕಾಣಿಸ್ತಾ ಇದ್ರ? ಇಲ್ಲ, ನಾವು ತುಂಬಾ ಟ್ರೀಟ್ಮೆಂಟ್ ಕೊಟ್ಟಿದೀವಿ, ನಮಗೂ ಅಂದ್ರೆ ಈಗ ಈ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ವೈದ್ಯರು ಇಲ್ಲ ಅನ್ನೋ ಲೆವೆಲ್ ಏನಾದ್ರು ಕಾಣಿಸ್ತಾ ಇದ್ರ ಅವರು? ಇಲ್ಲ, ಆದ್ರೆ ಏನಿತ್ತಿಲ್ಲ. ಎಮರ್ಜೆನ್ಸಿ ವಾರ್ಡ್ ಸುಮಾರು ಖಾಲಿ ಇತ್ತು. ಅಂಡ್ ಈ ತರ
ಇದಕ್ಕೂನು 2 ಐಸೋಲೇಷನ್ ರೂಮ್ ತರ ಇಟ್ಕೊಂಡಿದ್ದಾರೆ. ಅದೆರಡೂನು ಖಾಲಿ ಇತ್ತು. ಅಲ್ಲಿ ಫುಲ್ ಆಗಿದ್ದಿದ್ರೆ ನಂಗೂ ಅರ್ಥ ಆಗಿರೋದು ಹೌದಪ್ಪ ಖಾಲಿ ಇಲ್ಲ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ. ಬಟ್ ಖಾಲಿ ಇದ್ದಿದ್ರಿಂದ ದೇರ್ ರೆಫ್ಯೂಸ್. ಅದು ಬೇಜಾರು. ಅಲ್ಲ, ನೀವು ಈ ಸಮಸ್ಯೆ ಎದುರಾದಾಗ ತಕ್ಷಣ ಭಾಸ್ಕರ್ ಅವರಿಗೆ ಫೋನ್ ಮಾಡಿದ್ರಲ್ಲ, ಏನ್ ಹೇಳಿದ್ರು ಮೇಡಮ್ ಅವರು ಈ ಆಸ್ಪತ್ರೆ ಸಿಬ್ಬಂದಿ ಜೊತೆ ಮಾತಾಡ್ಬೇಕಾದ್ರೆ? ಯಾಕಂದ್ರೆ ದಿಢೀರ್ ಅಂತ ಕಮಿಷನರ್ ಫೋನ್ ಮಾಡಿದ ತಕ್ಷಣ ಬೆಡ್ ಸಿಗುತ್ತೆ ಅಂದ್ರೆ ಏನಂತ, ಎಷ್ಟು ಕಳ್ಳಾಟ ಆಡ್ತಿದ್ದಾರೆ ಅಂತ. ಅಲ್ಲ, ನೀವು ಟ್ರೀಟ್ ಮಾಡ್ಲಿಲ್ಲ ಅಂತಂದ್ರೆ ನೋಡಿ ನಾನು ಇವ್ರಿಗೆಲ್ಲ ಫೋನ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಮೀಡಿಯಾಗೂ ಫೋನ್ ಮಾಡ್ತೀನಿ ಅಂತಂತೆ. ಆಮೇಲೆ ಕಮಿಷನರ್ ಅವ್ರು ಅವ್ರ ಹತ್ರ ಮಾತಾಡಿದ್ಮೇಲೆ ಅವರು ಏನು ಬುದ್ಧಿ ಮಾತು ಹೇಳಿದ್ರು ಏನ್ ಗೊತ್ತಿಲ್ಲ. ಆಮೇಲೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋದ್ರು. ನಮ್ಮ ಉದ್ದೇಶ ಇಷ್ಟ ಮೇಡಮ್, ಯಾಕೆಂದ್ರೆ ನೀವೊಬ್ರು ಸೆಲೆಬ್ರಿಟಿ ಆದಂತವ್ರಿಗೆ ಈ ರೀತಿಯಾದಂತ ಒಂದು ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ ಆಸ್ಪತ್ರೆಯವರು. ಸರಿಯಾಗಿ ಫಸ್ಟ್ ಏಡ್ ಅನ್ನ ಕೊಡ್ಲಿಕ್ಕೂ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಜನಸಾಮಾನ್ಯರ ಕತೆ ಏನು ಅನ್ನೋದೇ ಅಷ್ಟೇ ನಮ್ ಕಾಳಜಿ ಆಗಿರೋದು. ನೋಡ್ಲಿ ಜನ, ಗೊತ್ತಾಗ್ಲಿ ಸರ್ಕಾರಕ್ಕೆ ಅಂತ. ಇಲ್ಲ, ಈ ಮೊದ್ಲು ನಾವು ಕಲ್ತ್ಕೋಬೇಕಾಗಿರೋದು ಎಲ್ರ ಜೀವನೂ ಮುಖ್ಯನೇ. ಸೆಲೆಬ್ರಿಟಿ ಆಗಿರ್ಬೋದು, ರಾಜ ರಾಣಿ ಯಾರ್ ಬೇಕಾದ್ರೂ ಸಾಮಾನ್ಯ ಮನುಷ್ಯ ಆಗಿರ್ಬೋದು. ಮೊದ್ಲು ಜೀವ ಉಳಿಸೋದು ಅದು ಮುಖ್ಯ. ಅದು ಒಂದು ಪ್ರಾಣಿನೇ ಆಗಿರ್ಬೋದು, ಯಾವ್ದೇ ಆಗಿರ್ಲಿ, ಅದು ಮನುಷ್ಯತ್ವ ಇಟ್ಕೋಬೇಕು. ಅದಕ್ಕೆ ವೈದ್ಯರನ್ನ ದೇವರ ರೂಪದಲ್ಲಿ ಇಟ್ಟು ಅವ್ರಿಗೆ ಪೂಜೆ ಮಾಡ್ತಾರೆ ಎಷ್ಟೋ ಜನ, ನಮ್ ಜೀವ ಉಳಿಸ್ಬಿಟ್ರಪ್ಪ ಅಂತ. ಆ ಕೆಲ್ಸನ ಮರಿತಾ ಇದ್ದಾರೆ ಅಷ್ಟೇ ಈಗ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕೊರೋನಾದ ವಿಚಾರದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿದೆ, ಸಿದ್ಧತೆನೇ ಮಾಡ್ಕೊಂಡಿರಲಿಲ್ಲ ರಾಜ್ಯ ಸರ್ಕಾರ. ಇನ್ನೊಂದ್ ಕಡೆ ಖಾಸಗಿ ಆಸ್ಪತ್ರೆಗಳ ಕಳ್ಳಾಟ ಬೇರೆ, ಹೇಳೋದೇ ಒಂದು ಮಾಡ್ತಿರೋದೇ ಒಂದು ಖಾಸಗಿ ಆಸ್ಪತ್ರೆಗಳು, ಅದರಲ್ಲೂ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಯಾವ ರೀತಿಯಾಗಿದೆ ಸ್ಥಿತಿ ಅನ್ನೋದನ್ನ ಪ್ರತಿನಿತ್ಯ ತೋರಿಸ್ತಾ ಇದ್ವಿ. ಈಗ ಸೆಲೆಬ್ರಿಟಿ ಒಬ್ಬರು ತಮ್ಮ ಅಣ್ಣನ ಪುತ್ರಿಯನ್ನ ಸೇರಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ಅವ್ರಿಗೂ ಕೂಡ ಸೀರಿಯಸ್ ಆಗಿತ್ತು, ಅವರನ್ನ ತೋರಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಸುಧಾರಾಣಿ ಅವರೇ ಮಾತನಾಡ್ತಾ ಇದ್ರು, ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಏಡ್ ಅನ್ನ ಕೊಡ್ಲಿಕ್ಕೆ ಮುಂದಾಗ್ಲಿಲ್ಲ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ. ನಂತರ ಕಮಿಷನರ್ಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಯಿತು ಅಂತ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ, ನೋಡೋಣ ಏನ್ ಹೇಳಿದ್ರು ಅಂತ. ಖಾಸಗಿ ಆಸ್ಪತ್ರೆಗಳ ಅವ್ಯವಸ್ಥೆ ಬಗ್ಗೆ ನ್ಯೂಸ್ 18 ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಅದರ ಬೆನ್ನಲ್ಲೇ ಈಗಲೂ ಕೂಡ ನಾನ್ ಕೋವಿಡ್ ಪೇಷಂಟ್ಸು ಚಿಕಿತ್ಸೆ ಮತ್ತೆ ಬೆಡ್ಗಳು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದೇ ರೀತಿ ಸ್ಯಾಂಡಲ್ವುಡ್ ನಟಿ ಸುಧಾರಾಣಿಯವರ ಕುಟುಂಬ ಕೂಡ ಇದೇ ರೀತಿಯ ಪರಿಸ್ಥಿತಿ ಎದುರಾಗಿ ಅವರು ಕೂಡ ಪರದಾಡುವಂತಹ ಮಧ್ಯರಾತ್ರಿ ನಿರ್ಮಾಣವಾಗಿತ್ತು. ಈಗ ಏನು ಆ ಘಟನೆ ಏನಾಯಿತು, ಅವರು ಯಾವ ರೀತಿ ಪರಿಸ್ಥಿತಿಯನ್ನು ಎದುರಿಸ್ತಿದ್ರು ಅನ್ನೋ ಬಗ್ಗೆ ಖುದ್ದಾಗಿ ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಮೇಡಮ್, ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಸಮಸ್ಯೆ ಆಗಿತ್ತು, ರಾತ್ರಿ ಏನು ಒಂದು ಪ್ರಾಬ್ಲಮ್ಸ್ ಆಯಿತು? ನನ್ನ ಅಣ್ಣನ ಮಗಳು, ಅವಳಿಗೆ ಕಿಡ್ನಿ ಸ್ಟೋನ್ಸ್ ಪ್ರಾಬ್ಲಮ್ ಇದೆ. ಇದು ಸುಮಾರು ಒಂದು 3-4 ವರ್ಷದಿಂದ ಇದೆ. ಸೊ ಅದು ಜಾಸ್ತಿ ಆದಾಗಲೆಲ್ಲ ಅವಳಿಗೆ ಫೀವರ್ ಬರುತ್ತೆ. ಆ್ಯಂಡ್ ಅದೇ ಹಾಸ್ಪಿಟ್ಲಲ್ಲಿ ಮುಂಚೆ ಇದೇ ಪ್ರಾಬ್ಲಮ್ಗೋಸ್ಕರ ಅಡ್ಮಿಟ್ಟು ಆಗಿದ್ಲು. ಸೊ ನೆನ್ನೆನೂ ಅದೇ ಆ್ಯಕ್ಚುಲಿ ಸಂಡೇಯಿಂದ ಮತ್ತೆ ಅದೇ ಪ್ರಾಬ್ಲಮ್ ಇತ್ತು. ಬಟ್ ನೆನ್ನೆ ಸಡನ್ನಾಗಿ ಪೇಯ್ನ್ ಜಾಸ್ತಿಯಾಗಿ ಫೀವರ್ ಜಾಸ್ತಿ ಆಯಿತು. ಸೊ ವಿ ಡಿಡ್ ನಾಟ್ ಹ್ಯಾವ್ ಅ ಚಾಯ್ಸ್, ಕರ್ಕೊಂಡು ಹೋಗಲೇಬೇಕಾಗಿತ್ತು. ಯಾಕೆಂದರೆ ಇದು ಮುಂಚೆನೂ ಆಗಿರೋದ್ರಿಂದ. ಸೊ ಅದೇ ಥರ ಸಮಸ್ಯೆ ಅಂತ. ಆದರೆ ನಿನ್ನೆ ಅವಳಿಗೆ ಸ್ವಲ್ಪನೇ ಜಾಸ್ತಿನೇ ಪೇಯ್ನು, ಆಮೇಲೆ ಟೆಂಪ್ರೇಚರ್ ಅದು ಇತ್ತು. ಬಟ್ ಅಲ್ಲಿ ಹೋದರೆ ಅವ್ರು ಯಾರು ಬಂದು ನೋಡೋಕ್ಕೂ ಬರಲಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರಿಗೆ ಪೇಷಂಟ್ಗೆ ಏನಾಗಿದೆ ಅಟ್ಲೀಸ್ಟ್ ಏನು ಅಂತ ಕೇಳಬೇಕಲ್ವ. ಅವ್ರು ಯಾರು ಆ್ಯಂಬುಲೆನ್ಸ್ ಹತ್ರನೂ ಬರೋಕ್ಕೆ ರೆಡಿ ಇಲ್ಲ. ಇಲ್ಲ ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ. ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಡಾಕ್ಟರ್ಸ್. ಇದನ್ನು ಪ್ರತಿಯೊಂದು ಕಡೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಐ ಹ್ಯಾವ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಬಿಕಾಸ್ ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಡಾಕ್ಟರ್ಸ್. ಐ ನೋ ವಾಟ್ ಇಟ್ ಇಸ್, ಹೌ ಡಿಫಿಕಲ್ಟ್ ಇಟ್ ಇಸ್ ಫಾರ್ ದೆಮ್ ಅಂತ. ಬಟ್ ಇಂಥ ಟೈಮಲ್ಲಿ ನೋಡ್ದೇನೆ ಏನಾಗ್ತಾಯಿದೆ ಅಂತ ಒಂದು ಅಷ್ಟು ದೂರ ನಿಂತ್ಕೊಂಡ್ಬಿಟ್ಟು ನೀವು ಇಲ್ಲ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂದರೆ ನೀವು ನೋಡಿ ಫಸ್ಟು. ಅಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಿ, ಫಸ್ಟ್ ಜಸ್ಟ್ ಸಿ ವಾಟ್ ಇಸ್ ರಾಂಗ್ ಅಂತ ಅಂದ್ಬಿಟ್ಟು ಆ ಪೇಯ್ನ್ಗೆ ಜ್ವರಕ್ಕೆ ಕೊಡಿ, ಆಮೇಲೆ ನಾವು ಕರ್ಕೊಂಡು ಹೋಗ್ತೀವಿ. ಯಾಕೆಂದರೆ ನಮಗೂ ಅರ್ಥ ಆಗುತ್ತೆ ಅಂತ. ಬೇಜಾರಾಗಿದ್ದು ಏನು ವಿಷಯ ಅಂತಂದರೆ ಅಲ್ಲಿ 2 ಐಸೋಲೇಷನ್ ವಾರ್ಡ್ ಖಾಲಿ ಇದೆ. ಈ ಥರ ಎಮರ್ಜೆನ್ಸಿ ಈ ಥರ ಬಂದವ್ರಿಗೆ, ಅಂದರೆ ಈ ಕರೋನಾ ಟೆಸ್ಟ್ ಆಗಿಲ್ಲದೆ ಇದ್ದವರು 2 ಖಾಲಿ ಇಟ್ಕೊಂಡು ಅವರು ದೇ ರೆಫ್ಯೂಸ್ಡ್. ಕೊನೆಗೆ ನನಗೆ ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ
ನಮ್ಮ ಕಮಿಷನರ್ ಅವರು ಭಾಸ್ಕರ್ ರಾವ್ ಅವ್ರಿಗೆ ಫೋನ್ ಮಾಡಿ ಅಷ್ಟೊತ್ತಲ್ಲ ಅವ್ರಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ. ಬಟ್ ಅವ್ರು ಪ್ರಾಂಪ್ಟ್ ಆಗಿ ಇವಂದು ಇದು ಅವ್ರ ಒಂದು ಜುರಿಸ್ಟಿಕ್ಷನ್ ಅಲ್ಲ, ಬಟ್ ಅವರು ಹಾಸ್ಪಿಟಲ್ ಇವ್ರ ಹತ್ರ ಮಾತಾಡಿ ಆಮೇಲೆ ಒಳಗಡೆ ಕರ್ಕೊಂಡು ಹೋದ್ರು. ಇದೆಲ್ಲ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ 45 minutes ನಡೀತು ಇದಿಷ್ಟು. ಸೊ ನಾನು ಕೇಳೋದು, ಇವಾಗ ನನಗೆ ಯಾವತ್ತೂ ಈ ಥರ ಎಲ್ಲ ಮೀಡಿಯಾ ಮುಂದೆ ಬಂದು ಈ ಥರ ವಿಚಾರಕ್ಕೆ ನನಗೆ ಯಾವತ್ತೂ ನಾನು ಮಾಡಿಲ್ಲ, ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ನಿನ್ನೆ ಪರ್ಟಿಕ್ಯುಲರ್ ಆಗಿ ಯಾಕೆ ಮಾಡಿದೆ ಅಂತಂದರೆ, ಇದು ಬರೀ ನನ್ನ ಅಣ್ಣನ ಮಗಳಿಗೋಸ್ಕರ ನಾನು ಮಾಡಿದ್ದಲ್ಲ. ಜನಸಾಮಾನ್ಯರು ಏನು ಮಾಡ್ತಾರೆ, ಈ ಥರ ನಡೀತು ಅಂತಂದರೆ, ಇವಾಗ ನನಗೇನೋ ಕಾಂಟ್ಯಾಕ್ಟ್ ಇತ್ತು, ನಾನು ಕಾಲ್ ಮಾಡಿದೆ, ರಿಕ್ವೆಸ್ಟ್ ಮಾಡಿಕೊಂಡೆ, ಅವರು ಇಂಟರ್ಫಿಯರ್ ಆದರು, ಮಾತಾಡಿದ್ರು. ಕಾಮನ್ ಮ್ಯಾನ್ ಏನು ಮಾಡಬೇಕು? ಇದೇ ಒಂದು ಪುಟ್ಟ ಮಗುಗೇನೋ ಒಂದು ಜ್ವರ ಬಂತು ಅಂತಂದರೆ ಇವ್ರು ಹಿಂಗೇನ ಮಾಡೋದು? ಮತ್ತೆ ನೀವು ರಾತ್ರಿ ಆಗುವಂತ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ತುಂಬಾ ಸಿಗ್ಲಿಲ್ಲ, ಕಮಿಷನರ್ ಆಗ ಫೋನ್ ಮಾಡಿ ಮಧ್ಯರಾತ್ರಿ ಫೋನ್ ಇಮಿಡಿಯೇಟ್ಲಿ ಅವ್ರು ರಿಸೀವ್ ಮಾಡ್ತಾರೆ. ಖಂಡಿತವಾಗ್ಲು ಫಸ್ಟ್ ಐ ಥಿಂಕ್ ಸೆಕೆಂಡ್ ರಿಂಗ್ಗೆ ಪಿಕಪ್ ಮಾಡಿ ಅವ್ರಿಗೆ ಏನೇನಾಗುತ್ತೋ ಅವ್ರು ಇನ್ಫ್ಯಾಕ್ಟ್ ಒಂದು ಹೊಯ್ಸಲ ಕಳ್ಸಿದ್ರು, ಅವ್ರ ಕಂಟ್ರೋಲ್ ರೂಮಿಂದ ಮತ್ತೆ ಇವಾಗ್ಲೂ ಫಾಲೋ ಅಪ್ ಮಾಡಿದ್ರು, ಏನಾಯ್ತು ಹೆಂಗಿದ್ದಾರೆ ಅಂತ ಅಂದ್ಬಿಟ್ಟು. ಇವರು ಅವರ ವಿಧಾನಸೌಧ DCP ಅವ್ರು ಫೋನ್ ಮಾಡಿ ಕೇಳಿದ್ರು, ಅವರೆಲ್ಲ ಫಾಲೋ ಅಪ್ ಮಾಡ್ತಾ ಇದಾರೆ. ಆದ್ರೆ ಯಾರು ಅಟೆಂಡ್ ಮಾಡಬೇಕೋ ಅವ್ರಿಗೂ ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕಲ್ವಾ? ಖಂಡಿತ ಒಪ್ಕೋತೀನಿ, ಡಾಕ್ಟರ್ಸ್ ತುಂಬಾ ಕಷ್ಟ ಇದೆ, ಇಲ್ಲ ಅನ್ನಲ್ಲ. ಬಟ್ ಹಂಗಾದ್ರೆ ಈ ಕರೋನಾ ಟೈಮಲ್ಲಿ ಬೇರೆ ಯಾರಿಗೂ ಯಾವುದೇ ತರ ಹೆಲ್ತ್ ಪ್ರಾಬ್ಲಮ್ ಬರಲೇಬಾರ್ದು ಅಂತನಾ? ಅಥವಾ ಎಕ್ಸಿಸ್ಟಿಂಗ್ ಹೆಲ್ತ್ ಪ್ರಾಬ್ಲಮ್ ಇರೋರು ಏನ್ ಮಾಡಬೇಕು? ಏನ್ ಕೇಳಿದ್ರು ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ. ಹಂಗಾದ್ರೆ ಬೇರೆ ಪೇಷಂಟ್ಸ್ ಎಲ್ಲ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು? ಅದೇ ನಿಮಗೆ ಒಂದು ಕಾಂಟ್ಯಾಕ್ಟ್ ಇದ್ದ ಪರವಾಗಿ ನೀವು ಒಂದು ಕಮಿಷನರ್ಗೆ ಇಮಿಡಿಯೇಟ್ಲಿ ಕರೆ ಮಾಡಿದ್ರೆ ಅವರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದ್ರು. ಬಟ್ ಸಾಮಾನ್ಯ ಜನ ಏನು ಮಕ್ಕಳಾಗಿರಿ, ಯಾರಿಗೂ ಒಂದು ನಾನ್ ಕೋವಿಡ್ ಅಂದ್ರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ, ಆ ಟೈಮಲ್ಲಿ ಹೋದಂತ ಸಂದರ್ಭದಲ್ಲಿ ತುಂಬಾ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ. ಅದಕ್ಕೆ ತಾನೇ ನಾನು ಅದಕ್ಕೆ ಐ ವಾಂಟೆಡ್ ಟು ಕಮ್ ಔಟ್. ಏಕೆಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ, ಇವಾಗ ಏನೋ ಒಂದು ಸೆಲೆಬ್ರಿಟಿನೋ ಇನ್ನೊಬ್ರು ಅಂತಂದ್ರೆ ಅವ್ರಿಗೆ ಪವರ್ ಇದೆ ಅಥವಾ ಅವ್ರಿಗೆ ಇನ್ಫ್ಲುಯೆನ್ಸ್ ಇದೆ, ನಡೆಯುತ್ತೆ ಅಂತ. ನಮಗೂ ಇದೇ ಆಗ್ತಾ ಇದೆ. ನನಗೆ ಅದೇ ಹೇಳಿದ್ನಲ್ಲ, ಸಾಮಾನ್ಯ ಜನರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಐ ಫೇಸ್ಡ್ ಇಟ್. ಸೊ ದಟ್ ಇಸ್ ದ ಮೇನ್ ರೀಸನ್ ಐ ಕೇಮ್ ಔಟ್. ನಾನು ಮೀಡಿಯಾ ಮುಂದೆ ಬರೋದಕ್ಕೆ ಅದೇ ಕಾರಣ. ಮೇಡಮ್, ಏನಾಗಿತ್ತು ನಿಮ್ಮ ಅಣ್ಣನ ಮಗಳಿಗೆ ಪ್ರಾಬ್ಲಮ್? ಎಷ್ಟೊತ್ತು ಕರ್ಕೊಂಬಂದ್ರಿ ಹಾಸ್ಪಿಟ್ಲಿಗೆ? ಅಲ್ಲಿ ಯಾವ ತರ ಇದು ಮಾಡಿ? ಫಸ್ಟ್ ಕಿಡ್ನಿ ಸ್ಟೋನ್ಸ್ ಅಗ್ರಿವೇಟ್ ಆದಾಗ ಹೊಟ್ಟೆ ನೋವು ಬರುತ್ತೆ, ಫೀವರ್ ಬರುತ್ತೆ. ಸೊ ಮೊನ್ನೆನೂ ಅದೇ ತರ ಆಯ್ತು. ಆ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಬಂದ್ಲು, ಔಷಧಿ ತಗೋತಾ ಇದ್ಲು. ಬಟ್ ಅದು ಯಾಕೋ ಗೊತ್ತಿಲ್ಲ, ನೆನ್ನೆ ಸಿಕ್ಕಾಪಟ್ಟೆ ರಾತ್ರಿ ಪೇಯ್ನ್ ಜಾಸ್ತಿ ಆಗಿ ಟೆಂಪ್ರೇಚರ್ ಜಾಸ್ತಿ ಆಗೋಯ್ತು. ಸೊ ಹಾಗಾಗಿ ಇದಕ್ಕೆ ಮುಂಚೆನೂ ಇದೇ ತರ ಅಡ್ಮಿಟ್ ಆಗಿದ್ದಾಳೆ. ಅದೇ ತರನೇ ನೆನ್ನೆನೂ ಹಾಸ್ಪಿಟಲ್ಗೆ ಹೋದ್ವಿ. ಬಟ್ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು. ಮೇಡಮ್, ಈಗ ಅಲ್ಲಿ ಹಾಸ್ಪಿಟಲ್ ಕಮಿಷನರ್ ಹೇಳಿದ್ರು ಅಲ್ಲಿ ಅಡ್ಮಿಟ್ ಮಾಡಿ ಪ್ರೈಮರಿ ಇದು ಮಾಡಿದ್ರು, ಇಮಿಡಿಯೇಟ್ಲಿ ಅಲ್ಲಿಂದ ಶಿಫ್ಟ್ ಮಾಡಿದ್ರು, ಯಾಕೆ ಅಲ್ಲಿ ಅಂತ? ಅವ್ರು ಮುಂಚಿಂದಾನು ಹೇಳ್ತಾ ಇದ್ರು. ನಮ್ಮಲ್ಲಿ ಅದೇ ಹೇಳಿದ್ನಲ್ಲ, ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ. ಅವರು ಅದು ಯಾವ ಬೇಸಿಸ್ ಮೇಲೆ ಕನ್ಕ್ಲೂಡ್ ಮಾಡ್ಕೋತಾರೋ ಇವ್ರಿಗೆ ಬೆಡ್ ವೆಂಟಿಲೇಟರ್ ಬೇಕಾಗತ್ತೆ ಅಂತ. ಸೊ ಅವ್ರು ಹೇಳಿದ್ರು, ಇಲ್ಲ ನಾ ಈಗ್ಲೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಆಲ್ರೆಡಿ ಇಲ್ಲಿ ಬಂದಾಗಿದೆ, ನಮಗೂ ಇನ್ನು ಮನೆಗೂ ಹತ್ರ. ಅಂಡ್ ಶಿಸ್ ಬೀನ್ ಇನ್ ದಟ್ ಹಾಸ್ಪಿಟಲ್ ಬಿಫೋರ್ ಆಲ್ಸೋ. ಇದೇ ಕಿಡ್ನಿ ಸ್ಟೋನ್ಸ್ ಟ್ರೀಟ್ಮೆಂಟ್ ಅಲ್ಲೂ ತಗೊಂಡಿದ್ದಾಳೆ. ಸೊ ನೋಡಿ ಅಂತ. ಇಲ್ಲ ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂದ್ರು ಸರಿ, ಶಿಫ್ಟ್ ಮಾಡೋದು. ಇದಿಷ್ಟು ಸ್ಯಾಂಡಲ್ವುಡ್ ನಟಿ ಸುಧಾರಾಣಿಯವರ ಮಾತಾಡಿರುವಂಥದ್ದು. ತುಂಬಾ ಆಕ್ರೋಶಭರಿತರಾಗಿ ಮಾತನಾಡಿರುವಂಥ, ಅಂದ್ರೆ ಖಾಸಗಿ ಅಲ್ಲಿ ರಾತ್ರಿ ಹೋದಂಥ ಸಂದರ್ಭದಲ್ಲಿ ಅವರ ನಡವಳಿಕೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ತುಂಬಾ ಆಕ್ರೋಶಭರಿತರಾಗಿರುವಂಥದ್ದು. ಅದಲ್ಲದೆ ನಮಗೆ ಈ ರೀತಿಯ ಪರಿಸ್ಥಿತಿ ಆದ್ರೆ ಸಾಮಾನ್ಯ ಜನ ಏನು ಮಾಡೋದು ಅನ್ನೋದು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಆಸ್ಪತ್ರೆ ಬೇಜವಾಬ್ದಾರಿತನಕ್ಕೆ ರಾಜ್ಯ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1 2 3 ಬಿಗ್